ಯಾವಾಗ ನಾವು ನಮ್ಮಲ್ಲೇ ಮಾತನಾಡಲು ಪ್ರಾರಂಭಿಸುತ್ತೇವೆಯೋ ಆಗ ವಾಸ್ತವವಾಗಿ ನಮ್ಮನ್ನು ನಾವು ಮಾನಸಿಕವಾಗಿ ಸ್ಟ್ರಾಂಗ್ ಮಾಡ್ತಾ ಇದ್ದೇವೆ ಎಂದರ್ಥ. ಎದುರಾಳಿಗಳು ತಮ್ಮ ದುಃಖವನ್ನು ನಮ್ಮ ಬಳಿ ಹೇಳಬೇಕೆಂದಾದರೆ ನಾವು ಅವರ ಹತ್ತಿರ ಅವರ ರಹಸ್ಯವನ್ನೇ ಹೇಳಿ ಅವರ ಮನಸ್ಸನ್ನು ಗೆಲ್ಲಬೇಕು. ಬಯಸೋದು ತುಂಬ ಸುಲಭ, ಆದರೆ ಬಯಸಿದ್ದನ್ನು ಪಡೆಯೋದು ಬಹಳ ಕಷ್ಟ. ಪರಿಚಯ ಆಗೋದು ತುಂಬ ಸುಲಭ, ಆದರೆ ಪರಿಚಯ ಆದವರನ್ನು ಮರೆಯೋದು ತುಂಬ ಕಷ್ಟ. ಯಾವಾಗ ನಾವು ಇತರರಿಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತೇವೆಯೋ ಆಗ ನಮ್ಮ ಮನಸ್ಸಿನಲ್ಲಿ ಪಾಸಿಟಿವಿಟಿ ತುಂಬುತ್ತದೆ. ಇಂತಹ ಸಂದರ್ಭದಲ್ಲಿ ನಮಗರಿವಿಲ್ಲದೆ ನಮ್ಮ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವೇ ಹುಡುಕಬಹುದು. ಯಾರಾದರೂ ನಮಗೆ ಒಮ್ಮೆ ಮೋಸ ಮಾಡಿದರೆ ಅವರು ಪದೇ ಪದೇ ಮೋಸ ಮಾಡುತ್ತಾರೆನ್ನುವ ಗ್ಯಾರಂಟಿಯು ಎಲ್ಲಿಯೂ ಇಲ್ಲ. ಅಧ್ಯಯನದ ಪ್ರಕಾರ ಯಾವಾಗೆಲ್ಲ ನಾವು ಸಂಗೀತವನ್ನು ಕೇಳುತ್ತೇವೆಯೋ ಆಗೆಲ್ಲ ಸಂಗೀತದ ಶ್ರುತಿಯು ಬದಲಾದಂತೆ ನಮ್ಮ ಹೃದಯದ ಬಡಿತವೂ ಏರುಪೇರಾಗುತ್ತದೆ. ಮನಸ್ಸಿನಲ್ಲಿ ಹೆಚ್ಚಿನ ಒಂಟಿತನವನ್ನು ಅನುಭವಿಸುತ್ತಿರುವ ವ್ಯಕ್ತಿಯು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಜನರ ಮಧ್ಯೆ ತುಂಬ ಖುಷಿಯಿಂದ ಇರುವಂತೆ ನಗುತ್ತಾ ಮಾತನಾಡುತ್ತಾ ನಟಿಸುತ್ತಾರೆ. ಯಾರು ನಮ್ಮ ಹತ್ತಿರ ಇತರರ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತನಾಡುತ್ತಾರೋ ಅಷ್ಟೇ ಕೆಟ್ಟದಾಗಿ ಅವರುಗಳು ನಮ್ಮ ವಿಷಯಗಳನ್ನು ಇತರರೊಂದಿಗೆ ಚರ್ಚಿಸುತ್ತಾರೆ. ಮನಸ್ಸಿಗೆ ತುಂಬ ಬೇಸರವಾದಾಗ ಎಲ್ಲರನ್ನೂ ಬಿಟ್ಟು ದೂರದ ಸ್ಥಳಗಳಿಗೆ ಹೊರಟು ಹೋಗು. ಹೊಸ ಹೊಸ ಸ್ಥಳಗಳ ಪರಿಚಯವಾಗುತ್ತದೆ, ಹೊಸ ಹೊಸ ಮುಖಗಳು ಕಾಣಸಿಗುತ್ತದೆ. ಇದರಿಂದಾಗಿ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾರ ಸಹಾಯವೂ ಇಲ್ಲದೆ ನಾವೇ ಹುಡುಕಬಹುದು.